ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಸ್ನೇಹಿತರೆ, ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಸಂಬಂಧಿಸಿರುವಂತೆ ಒಂದು ಎಕ್ಸ್ಕ್ಲೂಸಿವ್ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಇದರಲ್ಲಿ ಟೋಟಲಾಗಿ 942 ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು 265 ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಒಂದು ನೋಟಿಫಿಕೇಷನ್ ಏನಿದೆ ಇನ್ನು ಮುಂದೆ KA ಮೂಲಕ ಅಂತಂದರೆ ಈ ಒಂದು ನೋಟಿಫಿಕೇಷನ್ KA ಮೂಲಕ ಬರುತ್ತೆ, ಈಗ ಬರುವಂಥ ನೋಟಿಫಿಕೇಷನು. ಹಾಗಾಗಿ ನಿಮಗೆಲ್ಲರೂ ಗೊತ್ತಿರುವಂತೆ KA ಅಲ್ಲಿ ನೋಟಿಫಿಕೇಷನ್ ಬಂದರೆ ಎಕ್ಸಾಮು ಸಹ ವಿತಿನ್ 2 ಮಂತ್ ಅಂತಂದರೆ 2 ತಿಂಗಳ ಒಳಗಾಗಿಯೇ ನಿಮ್ಮ ಒಂದು ಪರೀಕ್ಷೆಯೂ ಸಹ ಇರುತ್ತೆ. ಅದರ ಜೊತೆಗೆ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಒಂದು ಬಿಗ್ ಚೇಂಜಸ್ ಆಗಿದೆ, ಅದು ಅಫಿಷಿಯಲ್ ಅಪ್ಡೇಟು ಸಹ ಬಂದಿದೆ. ಏನು ಚೇಂಜಸ್ ಆಗಿದೆ ಎಂಬುದನ್ನು ಈಗ ನಾವು ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಅಬಕಾರಿ ನಿರೀಕ್ಷಕರು ಅಂತಂದರೆ ಏನು ESI ಇದೆಯಲ್ಲ, ಇದರಲ್ಲಿ ಈ ಹಿಂದೆ 2 ಕ್ವಶನ್ ಪೇಪರ್ ಇರ್ತಾಯಿತ್ತು. ಅಂತಂದರೆ 2 ಪತ್ರಿಕೆಗಳ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ರು. PSIಯಲ್ಲಿ ಯಾವುದೇ ರೀತಿ ಹಾಕಿದ್ವಿ ಅದೇ ರೀತಿಯಾಗಿ ಒಂದು GK ಪೇಪರು, ಒಂದು essay ಪೇಪರ್ ಅಂತೇಳಿ, ಓಕೆ, ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಎಲ್ಲ ಇರ್ತಾಯಿತ್ತು. ಈಗ ಇದನ್ನೇನು ಮಾಡಿದ್ದಾರೆ ಅಂತಂತಂದರೆ ಒಂದೇ ಪ್ರಶ್ನೆ ಪತ್ರಿಕೆ, ಈ ಏನು 50 ಮಾರ್ಕ್ಸಿಂದ ಇರ್ತಿತ್ತಲ್ಲ, ಆ ಒಂದು ಕ್ವಶನ್ ಪೇಪರನ್ನೇ ತೆಗೆದಿದ್ದಾರೆ ಸ್ನೇಹಿತರೆ. ತೆಗೆದು ಈಗ ಯಾವ ರೀತಿಯಾಗಿ PC ಇರುತ್ತೋ ಹಂಗೆ ಇದರಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರಲ್ಲ, ಓನ್ಲಿ ಒಂದು. ಈಗ PC ಯಾವ ರೀತಿ ಆಗಿದೆಯೋ GK ಪೇಪರು, ಅದೇ ರೀತಿಯಾಗಿ ಪದವಿ ಮಟ್ಟದ ಒಂದು GK ಪೇಪರು ಇರುತ್ತೆ ಈ ಒಂದು ಅಬಕಾರಿ ಉಪನಿರೀಕ್ಷಕರ ಒಂದು ನೋಟಿಫಿಕೇಷನ್ ಎಕ್ಸಾಮಲ್ಲಿ. ಇದರಲ್ಲಿ ನೀವೆಲ್ಲರೂ ಸಹ ಸಿಲೆಬಸನ್ನು ಸಹ ನೋಡ್ಬೋದು. PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಈಗ ಬಂದ್ಬಿಟ್ಟು ಈ ರೀತಿಯಾಗಿರುತ್ತೆ. ನೆಕ್ಸ್ಟ್ ಟೋಟಲಾಗಿ 100 ಒಂದು ಪತ್ರಿಕೆ 100 ಅಂಕ, 2 ಗಂಟೆ ಕಾಲಾವಕಾಶ. ಇದಾದ ನಂತರ ನಿಮಗೆ ಫಿಸಿಕಲ್ ಇರುತ್ತೆ, ಫಿಸಿಕಲ್ ಆದ ನಂತರ ಮೆಡಿಕಲ್ ಆದ ನಂತರ ನೀವು ಸೆಲೆಕ್ಷನ್ ಆಗ್ತೀರ. ಈಗ ಚೇಂಜಸನ್ನು ಮಾಡಿದ್ದಾರೆ ಸ್ನೇಹಿತರೆ ಇದರಲ್ಲಿ ಎಕ್ಸಾಮಲ್ಲಿ. ಇದು ಎಲ್ಲರಿಗೂ ಸಹ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು, ಓಕೆನಾ. ನೆಕ್ಸ್ಟು ಈ ಒಂದು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತಂದರೆ ನೆಕ್ಸ್ಟು ಈ ಒಂದು ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚೆಲ್ಲ ಬಂದೇ ಬರುತ್ತೆ, ಓಕೆನಾ. ಈ ಜುಲೈ ಎಂಡು ಅಥವಾ ಆಗಸ್ಟಲ್ಲಿ ನೀವು ನೋಟಿಫಿಕೇಷನ್ ನೋಡ್ತೀರಾ. ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಎಕ್ಸಾಮು ಸಹ ಇರುತ್ತೆ. ಅಕ್ಟೋಬರ್, ನವೆಂಬರು, ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತಂದ್ರೂ ಡಿಸೆಂಬರ್ ಅಷ್ಟೊತ್ತಿಗೆ ಎಕ್ಸಾಮ್ ಇರುತ್ತೆ. ಹಾಗಾಗಿ ಇದು ಸಹ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು, ಓಕೆನಾ. ಹಾಗಾಗಿ 942 ಅಬಕಾರಿ ಒಂದು ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು ಅಬಕಾರಿ ಉಪನಿರೀಕ್ಷಕರ ಒಂದು ಹುದ್ದೆಗಳ ಒಂದು ನೋಟಿಫಿಕೇಷನು ಅತಿ ಶೀಘ್ರದಲ್ಲಿಯೇ ಬರಲಿದೆ ಸ್ನೇಹಿತರೆ. ಹಾಗಾಗಿ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟವಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.